ದೆಹಲಿ ದಂಗಲ್ನಲ್ಲಿ ಆಮ್ ಆದ್ಮಿ ಪಕ್ಷ ಕಾಂಗ್ರೆಸ್ ಹಾಗೆ ಬಿಜೆಪಿ ನಡುವೆ ತ್ರಿಕೋನ ಸ್ಪರ್ಧೆ ಇದೆ. ಕುರುಕ್ಷೇತ್ರದಲ್ಲಿ ನಾಮಿನೇಷನ್ ಭರಾಟೆ ಕೂಡ ಜೋರಾಗಿದೆ. ರೋಡ್ ಶೋ ನಡೆಸದ ಅತೀಶಿ ನಾಮಪತ್ರ ಸಲ್ಲಿಸೋಕಾಗಿಲ್ಲ. ಯಾಕೆ ಅನ್ನೋದರ ಡೀಟೇಲ್ಸ್ ಈ ವರದಿಯಲ್ಲಿ. ದೆಹಲಿ ದಂಗಲ್ನಲ್ಲಿ ಮಾತಿನ ಅಬ್ಬರ ಜೋರಾಗಿದೆ. ತ್ರಿಕೋನ ಸ್ಪರ್ಧೆಯಲ್ಲಿ ಗೆಲ್ಲೋದ್ಯಾರು ಅನ್ನೋ ಚರ್ಚೆ ಕೂಡ ಗರಿಗೆದರಿದೆ. ರಣರಂಗವಾಗಿರುವ ಕುರುಕ್ಷೇತ್ರದಲ್ಲಿ ಮಾತಿನ ಮಲ್ಲಯುದ್ಧ ಕೂಡ ಹೆಚ್ಚಾಗಿದೆ. ದೆಹಲಿ ಕುರುಕ್ಷೇತ್ರದಲ್ಲಿ ನಾಮಿನೇಷನ್ ಭರಾಟೆ. ನಾಮಪತ್ರ ಸಲ್ಲಿಸದೆ ಅತಿಶಿ ವಾಪಸ್ಸಾಗಿದ್ದೇಕೆ? ಕಲ್ಕಜಿ ವಿಧಾನಸಭಾ ಕ್ಷೇತ್ರದಿಂದ ಚುನಾವಣಾ ಅಖಾಡಕ್ಕೆ ಇಳಿದಿರುವ ಅತಿಶಿ ಇಂದು ಬೃಹತ್ ರೋಡ್ ಶೋ ನಡೆಸಿದ್ರು. ನಾಮಪತ್ರ ಸಲ್ಲಿಸುವ ಸಲುವಾಗಿ ಕ್ಷೇತ್ರದ ಗಿರಿನಗರ ಸುತ್ತಮುತ್ತ ಬೃಹತ್ ರೋಡ್ ಶೋ ನಡೆಸಿ ತಮ್ಮ ಬಲ ಪ್ರದರ್ಶನ ಮಾಡಿದ್ರು. ಈ ವೇಳೆ ಅತಿಶಿಗೆ ಮನೀಶ್ ಸಿಸೋಡಿಯಾ ಸಾಥ್ ನೀಡಿದ್ರು. ರೋಡ್ ಶೋಗೂ ಮುನ್ನ ಗಿರಿನಗರದಲ್ಲಿರುವ ಕಲ್ಕಕ್ಕಿ ದೇಗುಲಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿದ್ರು. ಬಳಿಕ ಪ್ರಮುಖ ರಸ್ತೆಗಳಲ್ಲಿ ರೋಡ್ ಶೋ ನಡೆಸಿ ತಮ್ಮನ್ನ ಬೆಂಬಲಿಸುವಂತೆ ಮನವಿ ಮಾಡಿಕೊಂಡ್ರು. क्योंकि आज कालिका जी के लोगों को भी और दिल्ली के लोगों को भी पता है कि अगर काम किया है तो आम आदमी पार्टी ने किया। आज जो उत्साह दिख रहा है उसके पीछे एक ही कारण है, आम आदमी पार्टी का, अरविंद केजरीवाल जी का और कालिका जी में मेरा काम। ವೋಟರ್ ಲಿಸ್ಟ್ಗೆ ಮತದಾರರ ಹೆಸರನ್ನ ಅನಧಿಕೃತವಾಗಿ ಸೇರಿಸಿರುವ ಸಂಬಂಧ ಅರವಿಂದ್ ಕೇಜ್ರಿವಾಲ್ ಚುನಾವಣಾ ಆಯೋಗಕ್ಕೆ ದೂರು ನೀಡಿದ್ರು. ಹೀಗಾಗಿ ಕೇಜ್ರಿವಾಲ್ಗೆ ಸಾಥ್ ನೀಡಲು ರೋಡ್ ಶೋ ಮಧ್ಯದಲ್ಲಿ ಅತಿಶಿ ಹೋಗಿದ್ರು. ಅಲ್ಲಿಂದ ನಾಮಿನೇಷನ್ ಫೈಲ್ ಮಾಡಲು ಹೋಗಿದ್ದಾರೆ. ಆದ್ರೆ 3 ಗಂಟೆಗೆ ಕಚೇರಿ ಬಂದಾದ ಕಾರಣ ನಾಮಪತ್ರ ಸಲ್ಲಿಸಲಾಗದೆ ವಾಪಸ್ ಆಗಿದ್ದಾರೆ. ನಾಳೆ ಅತಿಶಿ ನಾಮಪತ್ರ ಸಲ್ಲಿಸಲಿದ್ದಾರೆ. ಕಾಂಗ್ರೆಸ್ನ ಅಲ್ಕಾ ಲಂಬಾ ಹಾಗೂ ಬಿಜೆಪಿಯ ರಮೇಶ್ ಬಿದೂರಿಗೆ ಟಫ್ ಫೈಟ್ ಕೊಡಲು ತಯಾರಿ ನಡೆಸಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ದೆಹಲಿ ದಂಗಲ್ನಲ್ಲಿ ಆಮ್ ಆದ್ಮಿ ಪಕ್ಷ ಕಾಂಗ್ರೆಸ್ ಹಾಗೆ ಬಿಜೆಪಿ ನಡುವೆ ತ್ರಿಕೋನ ಸ್ಪರ್ಧೆ ಇದೆ. ಕುರುಕ್ಷೇತ್ರದಲ್ಲಿ ನಾಮಿನೇಷನ್ ಭರಾಟೆ ಕೂಡ ಜೋರಾಗಿದೆ. ರೋಡ್ ಶೋ ನಡೆಸದ ಅತೀಶಿ ನಾಮಪತ್ರ ಸಲ್ಲಿಸೋಕಾಗಿಲ್ಲ. ಯಾಕೆ ಅನ್ನೋದರ ಡೀಟೇಲ್ಸ್ ಈ ವರದಿಯಲ್ಲಿ. ದೆಹಲಿ ದಂಗಲ್ನಲ್ಲಿ ಮಾತಿನ ಅಬ್ಬರ ಜೋರಾಗಿದೆ. ತ್ರಿಕೋನ ಸ್ಪರ್ಧೆಯಲ್ಲಿ ಗೆಲ್ಲೋದ್ಯಾರು ಅನ್ನೋ ಚರ್ಚೆ ಕೂಡ ಗರಿಗೆದರಿದೆ. ರಣರಂಗವಾಗಿರುವ ಕುರುಕ್ಷೇತ್ರದಲ್ಲಿ ಮಾತಿನ ಮಲ್ಲಯುದ್ಧ ಕೂಡ ಹೆಚ್ಚಾಗಿದೆ. ದೆಹಲಿ ಕುರುಕ್ಷೇತ್ರದಲ್ಲಿ ನಾಮಿನೇಷನ್ ಭರಾಟೆ. ನಾಮಪತ್ರ ಸಲ್ಲಿಸದೆ ಅತಿಶಿ ವಾಪಸ್ಸಾಗಿದ್ದೇಕೆ? ಕಲ್ಕಜಿ ವಿಧಾನಸಭಾ ಕ್ಷೇತ್ರದಿಂದ ಚುನಾವಣಾ ಅಖಾಡಕ್ಕೆ ಇಳಿದಿರುವ ಅತಿಶಿ ಇಂದು ಬೃಹತ್ ರೋಡ್ ಶೋ ನಡೆಸಿದ್ರು. ನಾಮಪತ್ರ ಸಲ್ಲಿಸುವ ಸಲುವಾಗಿ ಕ್ಷೇತ್ರದ ಗಿರಿನಗರ ಸುತ್ತಮುತ್ತ ಬೃಹತ್ ರೋಡ್ ಶೋ ನಡೆಸಿ ತಮ್ಮ ಬಲ ಪ್ರದರ್ಶನ ಮಾಡಿದ್ರು. ಈ ವೇಳೆ ಅತಿಶಿಗೆ ಮನೀಶ್ ಸಿಸೋಡಿಯಾ ಸಾಥ್ ನೀಡಿದ್ರು. ರೋಡ್ ಶೋಗೂ ಮುನ್ನ ಗಿರಿನಗರದಲ್ಲಿರುವ ಕಲ್ಕಕ್ಕಿ ದೇಗುಲಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿದ್ರು. ಬಳಿಕ ಪ್ರಮುಖ ರಸ್ತೆಗಳಲ್ಲಿ ರೋಡ್ ಶೋ ನಡೆಸಿ ತಮ್ಮನ್ನ ಬೆಂಬಲಿಸುವಂತೆ ಮನವಿ ಮಾಡಿಕೊಂಡ್ರು. क्योंकि आज कालिका जी के लोगों को भी और दिल्ली के लोगों को भी पता है कि अगर काम किया है तो आम आदमी पार्टी ने किया। आज जो उत्साह दिख रहा है उसके पीछे एक ही कारण है, आम आदमी पार्टी का, अरविंद केजरीवाल जी का और कालिका जी में मेरा काम। ವೋಟರ್ ಲಿಸ್ಟ್ಗೆ ಮತದಾರರ ಹೆಸರನ್ನ ಅನಧಿಕೃತವಾಗಿ ಸೇರಿಸಿರುವ ಸಂಬಂಧ ಅರವಿಂದ್ ಕೇಜ್ರಿವಾಲ್ ಚುನಾವಣಾ ಆಯೋಗಕ್ಕೆ ದೂರು ನೀಡಿದ್ರು. ಹೀಗಾಗಿ ಕೇಜ್ರಿವಾಲ್ಗೆ ಸಾಥ್ ನೀಡಲು ರೋಡ್ ಶೋ ಮಧ್ಯದಲ್ಲಿ ಅತಿಶಿ ಹೋಗಿದ್ರು. ಅಲ್ಲಿಂದ ನಾಮಿನೇಷನ್ ಫೈಲ್ ಮಾಡಲು ಹೋಗಿದ್ದಾರೆ. ಆದ್ರೆ 3 ಗಂಟೆಗೆ ಕಚೇರಿ ಬಂದಾದ ಕಾರಣ ನಾಮಪತ್ರ ಸಲ್ಲಿಸಲಾಗದೆ ವಾಪಸ್ ಆಗಿದ್ದಾರೆ. ನಾಳೆ ಅತಿಶಿ ನಾಮಪತ್ರ ಸಲ್ಲಿಸಲಿದ್ದಾರೆ. ಕಾಂಗ್ರೆಸ್ನ ಅಲ್ಕಾ ಲಂಬಾ ಹಾಗೂ ಬಿಜೆಪಿಯ ರಮೇಶ್ ಬಿದೂರಿಗೆ ಟಫ್ ಫೈಟ್ ಕೊಡಲು ತಯಾರಿ ನಡೆಸಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ದೆಹಲಿ ದಂಗಲ್ನಲ್ಲಿ ಆಮ್ ಆದ್ಮಿ ಪಕ್ಷ ಕಾಂಗ್ರೆಸ್ ಹಾಗೆ ಬಿಜೆಪಿ ನಡುವೆ ತ್ರಿಕೋನ ಸ್ಪರ್ಧೆ ಇದೆ. ಕುರುಕ್ಷೇತ್ರದಲ್ಲಿ ನಾಮಿನೇಷನ್ ಭರಾಟೆ ಕೂಡ ಜೋರಾಗಿದೆ. ರೋಡ್ ಶೋ ನಡೆಸದ ಅತೀಶಿ ನಾಮಪತ್ರ ಸಲ್ಲಿಸೋಕಾಗಿಲ್ಲ. ಯಾಕೆ ಅನ್ನೋದರ ಡೀಟೇಲ್ಸ್ ಈ ವರದಿಯಲ್ಲಿ. ದೆಹಲಿ ದಂಗಲ್ನಲ್ಲಿ ಮಾತಿನ ಅಬ್ಬರ ಜೋರಾಗಿದೆ. ತ್ರಿಕೋನ ಸ್ಪರ್ಧೆಯಲ್ಲಿ ಗೆಲ್ಲೋದ್ಯಾರು ಅನ್ನೋ ಚರ್ಚೆ ಕೂಡ ಗರಿಗೆದರಿದೆ. ರಣರಂಗವಾಗಿರುವ ಕುರುಕ್ಷೇತ್ರದಲ್ಲಿ ಮಾತಿನ ಮಲ್ಲಯುದ್ಧ ಕೂಡ ಹೆಚ್ಚಾಗಿದೆ. ದೆಹಲಿ ಕುರುಕ್ಷೇತ್ರದಲ್ಲಿ ನಾಮಿನೇಷನ್ ಭರಾಟೆ. ನಾಮಪತ್ರ ಸಲ್ಲಿಸದೆ ಅತಿಶಿ ವಾಪಸ್ಸಾಗಿದ್ದೇಕೆ? ಕಲ್ಕಜಿ ವಿಧಾನಸಭಾ ಕ್ಷೇತ್ರದಿಂದ ಚುನಾವಣಾ ಅಖಾಡಕ್ಕೆ ಇಳಿದಿರುವ ಅತಿಶಿ ಇಂದು ಬೃಹತ್ ರೋಡ್ ಶೋ ನಡೆಸಿದ್ರು. ನಾಮಪತ್ರ ಸಲ್ಲಿಸುವ ಸಲುವಾಗಿ ಕ್ಷೇತ್ರದ ಗಿರಿನಗರ ಸುತ್ತಮುತ್ತ ಬೃಹತ್ ರೋಡ್ ಶೋ ನಡೆಸಿ ತಮ್ಮ ಬಲ ಪ್ರದರ್ಶನ ಮಾಡಿದ್ರು. ಈ ವೇಳೆ ಅತಿಶಿಗೆ ಮನೀಶ್ ಸಿಸೋಡಿಯಾ ಸಾಥ್ ನೀಡಿದ್ರು. ರೋಡ್
ಶೋಗೂ ಮುನ್ನ ಗಿರಿನಗರದಲ್ಲಿರುವ ಕಲ್ಕಕ್ಕಿ ದೇಗುಲಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿದ್ರು. ಬಳಿಕ ಪ್ರಮುಖ ರಸ್ತೆಗಳಲ್ಲಿ ರೋಡ್ ಶೋ ನಡೆಸಿ ತಮ್ಮನ್ನ ಬೆಂಬಲಿಸುವಂತೆ ಮನವಿ ಮಾಡಿಕೊಂಡ್ರು. क्योंकि आज कालिका जी के लोगों को भी और दिल्ली के लोगों को भी पता है कि अगर काम किया है तो आम आदमी पार्टी ने किया। आज जो उत्साह दिख रहा है उसके पीछे एक ही कारण है, आम आदमी पार्टी का, अरविंद केजरीवाल जी का और कालिका जी में मेरा काम। ವೋಟರ್ ಲಿಸ್ಟ್ಗೆ ಮತದಾರರ ಹೆಸರನ್ನ ಅನಧಿಕೃತವಾಗಿ ಸೇರಿಸಿರುವ ಸಂಬಂಧ ಅರವಿಂದ್ ಕೇಜ್ರಿವಾಲ್ ಚುನಾವಣಾ ಆಯೋಗಕ್ಕೆ ದೂರು ನೀಡಿದ್ರು. ಹೀಗಾಗಿ ಕೇಜ್ರಿವಾಲ್ಗೆ ಸಾಥ್ ನೀಡಲು ರೋಡ್ ಶೋ ಮಧ್ಯದಲ್ಲಿ ಅತಿಶಿ ಹೋಗಿದ್ರು. ಅಲ್ಲಿಂದ ನಾಮಿನೇಷನ್ ಫೈಲ್ ಮಾಡಲು ಹೋಗಿದ್ದಾರೆ. ಆದ್ರೆ 3 ಗಂಟೆಗೆ ಕಚೇರಿ ಬಂದಾದ ಕಾರಣ ನಾಮಪತ್ರ ಸಲ್ಲಿಸಲಾಗದೆ ವಾಪಸ್ ಆಗಿದ್ದಾರೆ. ನಾಳೆ ಅತಿಶಿ ನಾಮಪತ್ರ ಸಲ್ಲಿಸಲಿದ್ದಾರೆ. ಕಾಂಗ್ರೆಸ್ನ ಅಲ್ಕಾ ಲಂಬಾ ಹಾಗೂ ಬಿಜೆಪಿಯ ರಮೇಶ್ ಬಿದೂರಿಗೆ ಟಫ್ ಫೈಟ್ ಕೊಡಲು ತಯಾರಿ ನಡೆಸಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ದೆಹಲಿ ದಂಗಲ್ನಲ್ಲಿ ಆಮ್ ಆದ್ಮಿ ಪಕ್ಷ, ಕಾಂಗ್ರೆಸ್ ಹಾಗೆ ಬಿಜೆಪಿ ನಡುವೆ ತ್ರಿಕೋನ ಸ್ಪರ್ಧೆ ಇದೆ. ಕುರುಕ್ಷೇತ್ರದಲ್ಲಿ ನಾಮಿನೇಷನ್ ಭರಾಟೆ ಕೂಡ ಜೋರಾಗಿದೆ. ರೋಡ್ ಶೋ ನಡೆಸದ ಅತೀಶಿ ನಾಮಪತ್ರ ಸಲ್ಲಿಸೋಕಾಗಿಲ್ಲ. ಯಾಕೆ ಅನ್ನೋದರ ಡೀಟೇಲ್ಸ್ ಈ ವರದಿಯಲ್ಲಿ. ದೆಹಲಿ ದಂಗಲ್ನಲ್ಲಿ ಮಾತಿನ ಅಬ್ಬರ ಜೋರಾಗಿದೆ. ತ್ರಿಕೋನ ಸ್ಪರ್ಧೆಯಲ್ಲಿ ಗೆಲ್ಲೋದ್ಯಾರು ಅನ್ನೋ ಚರ್ಚೆ ಕೂಡ ಗರಿಗೆದರಿದೆ. ರಣರಂಗವಾಗಿರುವ ಕುರುಕ್ಷೇತ್ರದಲ್ಲಿ ಮಾತಿನ ಮಲ್ಲಯುದ್ಧ ಕೂಡ ಹೆಚ್ಚಾಗಿದೆ. ದೆಹಲಿ ಕುರುಕ್ಷೇತ್ರದಲ್ಲಿ ನಾಮಿನೇಷನ್ ಭರಾಟೆ. ನಾಮಪತ್ರ ಸಲ್ಲಿಸದೆ ಅತಿಶಿ ವಾಪಸ್ ಆಗಿದ್ದೇಕೆ? ಕಲ್ಕಜಿ ವಿಧಾನಸಭಾ ಕ್ಷೇತ್ರದಿಂದ ಚುನಾವಣಾ ಅಖಾಡಕ್ಕೆ ಇಳಿದಿರುವ ಅತಿಶಿ ಇಂದು ಬೃಹತ್ ರೋಡ್ ಶೋ ನಡೆಸಿದ್ರು. ನಾಮಪತ್ರ ಸಲ್ಲಿಸುವ ಸಲುವಾಗಿ ಕ್ಷೇತ್ರದ ಗಿರಿನಗರ ಸುತ್ತಮುತ್ತ ಬೃಹತ್ ರೋಡ್ ಶೋ ನಡೆಸಿ ತಮ್ಮ ಬಲ ಪ್ರದರ್ಶನ ಮಾಡಿದ್ರು. ಈ ವೇಳೆ ಅತಿಶಿಗೆ ಮನೀಶ್ ಸಿಸೋಡಿಯಾ ಸಾಥ್ ನೀಡಿದ್ರು. ರೋಡ್ ಶೋಗೂ ಮುನ್ನ ಗಿರಿನಗರದಲ್ಲಿರುವ ಕಲ್ಕಕ್ಕಿ ದೇಗುಲಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿದ್ರು. ಬಳಿಕ ಪ್ರಮುಖ ರಸ್ತೆಗಳಲ್ಲಿ ರೋಡ್ ಶೋ ನಡೆಸಿ ತಮ್ಮನ್ನ ಬೆಂಬಲಿಸುವಂತೆ ಮನವಿ ಮಾಡಿಕೊಂಡ್ರು. क्योंकि आज कालिका जी के लोगों को भी और दिल्ली के लोगों को भी पता है कि अगर काम किया है तो आम आदमी पार्टी ने किया। आज जो उत्साह दिख रहा है उसके पीछे एक ही कारण है, आम आदमी पार्टी का, अरविंद केजरीवाल जी का और कालिका जी में मेरा काम। ವೋಟರ್ ಲಿಸ್ಟ್ಗೆ ಮತದಾರರ ಹೆಸರನ್ನ ಅನಧಿಕೃತವಾಗಿ ಸೇರಿಸಿರುವ ಸಂಬಂಧ ಅರವಿಂದ್ ಕೇಜ್ರಿವಾಲ್ ಚುನಾವಣಾ ಆಯೋಗಕ್ಕೆ ದೂರು ನೀಡಿದ್ರು. ಹೀಗಾಗಿ ಕೇಜ್ರಿವಾಲ್ಗೆ ಸಾಥ್ ನೀಡಲು ರೋಡ್ ಶೋ ಮಧ್ಯದಲ್ಲಿ ಅತಿಶಿ ಹೋಗಿದ್ರು. ಅಲ್ಲಿಂದ ನಾಮಿನೇಷನ್ ಫೈಲ್ ಮಾಡಲು ಹೋಗಿದ್ದಾರೆ. ಆದ್ರೆ 3 ಗಂಟೆಗೆ ಕಚೇರಿ ಬಂದಾದ ಕಾರಣ ನಾಮಪತ್ರ ಸಲ್ಲಿಸಲಾಗದೆ ವಾಪಸ್ ಆಗಿದ್ದಾರೆ. ನಾಳೆ ಅತಿಶಿ ನಾಮಪತ್ರ ಸಲ್ಲಿಸಲಿದ್ದಾರೆ. ಕಾಂಗ್ರೆಸ್ನ ಅಲ್ಕಾ ಲಂಬಾ ಹಾಗೂ ಬಿಜೆಪಿಯ ರಮೇಶ್ ಬಿದೂರಿಗೆ ಟಫ್ ಫೈಟ್ ಕೊಡಲು ತಯಾರಿ ನಡೆಸಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ದೆಹಲಿ ದಂಗಲ್ನಲ್ಲಿ ಆಮ್ ಆದ್ಮಿ ಪಕ್ಷ, ಕಾಂಗ್ರೆಸ್ ಹಾಗೆ ಬಿಜೆಪಿ ನಡುವೆ ತ್ರಿಕೋನ ಸ್ಪರ್ಧೆ ಇದೆ. ಕುರುಕ್ಷೇತ್ರದಲ್ಲಿ ನಾಮಿನೇಷನ್ ಭರಾಟೆ ಕೂಡ ಜೋರಾಗಿದೆ. ರೋಡ್ ಶೋ ನಡೆಸದ ಅತೀಶಿ ನಾಮಪತ್ರ ಸಲ್ಲಿಸೋಕಾಗಿಲ್ಲ. ಯಾಕೆ ಅನ್ನೋದರ ಡೀಟೇಲ್ಸ್ ಈ ವರದಿಯಲ್ಲಿ. ದೆಹಲಿ ದಂಗಲ್ನಲ್ಲಿ ಮಾತಿನ ಅಬ್ಬರ ಜೋರಾಗಿದೆ. ತ್ರಿಕೋನ ಸ್ಪರ್ಧೆಯಲ್ಲಿ ಗೆಲ್ಲೋದ್ಯಾರು ಅನ್ನೋ ಚರ್ಚೆ ಕೂಡ ಗರಿಗೆದರಿದೆ. ರಣರಂಗವಾಗಿರುವ ಕುರುಕ್ಷೇತ್ರದಲ್ಲಿ ಮಾತಿನ ಮಲ್ಲಯುದ್ಧ ಕೂಡ ಹೆಚ್ಚಾಗಿದೆ. ದೆಹಲಿ ಕುರುಕ್ಷೇತ್ರದಲ್ಲಿ ನಾಮಿನೇಷನ್ ಭರಾಟೆ. ನಾಮಪತ್ರ ಸಲ್ಲಿಸದೆ ಅತಿಶಿ ವಾಪಸ್ ಆಗಿದ್ದೇಕೆ? ಕಲ್ಕಜಿ ವಿಧಾನಸಭಾ ಕ್ಷೇತ್ರದಿಂದ ಚುನಾವಣಾ ಅಖಾಡಕ್ಕೆ ಇಳಿದಿರುವ ಅತಿಶಿ ಇಂದು ಬೃಹತ್ ರೋಡ್ ಶೋ ನಡೆಸಿದ್ರು. ನಾಮಪತ್ರ ಸಲ್ಲಿಸುವ ಸಲುವಾಗಿ ಕ್ಷೇತ್ರದ ಗಿರಿನಗರ ಸುತ್ತಮುತ್ತ ಬೃಹತ್ ರೋಡ್ ಶೋ ನಡೆಸಿ ತಮ್ಮ ಬಲ ಪ್ರದರ್ಶನ ಮಾಡಿದ್ರು. ಈ ವೇಳೆ ಅತಿಶಿಗೆ ಮನೀಶ್ ಸಿಸೋಡಿಯಾ ಸಾಥ್ ನೀಡಿದ್ರು. ರೋಡ್ ಶೋಗೂ ಮುನ್ನ ಗಿರಿನಗರದಲ್ಲಿರುವ ಕಲ್ಕಕ್ಕಿ ದೇಗುಲಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿದ್ರು. ಬಳಿಕ ಪ್ರಮುಖ ರಸ್ತೆಗಳಲ್ಲಿ ರೋಡ್ ಶೋ ನಡೆಸಿ ತಮ್ಮನ್ನ ಬೆಂಬಲಿಸುವಂತೆ ಮನವಿ ಮಾಡಿಕೊಂಡ್ರು. क्योंकि आज कालिका जी के लोगों को भी और दिल्ली के लोगों को भी पता है कि अगर काम किया है